ಶ್ರೀಕೃಷ್ಣನ ಇರುವಿಕೆಯನ್ನು ಪ್ರಶ್ನಿಸುವ ಈ ವಾದಕ್ಕೆ ಪ್ರತಿವಾದಗಳು ಕೇಳಿಬಂದಿವೆ. ಶತಶತಮಾನಗಳಿಂದಲೂ ನಡೆದುಕೊಂಡು ಬಂದ ನಂಬಿಕೆಗೆ ಸುಳ್ಳು ವಾದದ ಲೇಪನ ಬೇಡ ಎಂದಿರುವ ಅನೇಕ ವಿದ್ವಾಂಸರು ಈ ವಿವಾದ ನಿಜವೇ ಆದಲ್ಲಿ ಅಂದು ಕನಕನಿಗೆ ಒಲಿದಿದ್ದು ಶ್ರೀಕೃಷ್ಣನಲ್ಲದೆ ಸುಬ್ರಹ್ಮಣ್ಯನಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಶ್ರೀಕೃಷ್ಣ ಹೇಗೆ ಪ್ರಸಿದ್ಧನೋ ಕರಾವಳಿ ಭಾಗದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯೂ ಅಷ್ಟೇ ಜನಪ್ರಿಯ. ನಮೋ ಸುಬ್ರಹ್ಮಣ್ಯ ನಮೋ ಸುರವರೇಣ್ಯ ನಮೋ ಪಾರ್ವತಿ ತನಯ ಶ್ರೀ ಕಾರ್ತಿಕೇಯ ಗುಹಸ್ಕಂದ ಗಾಂಗೇಯ ಗಂಗಾ ಸುತೇಶ ಕುಕ್ಕೆ ನಿವಾಸ ನಮಸ್ತೆ ನಮಸ್ತೆ. ಕೃಷ್ಣ ಮಠದ ಗರ್ಭಗುಡಿಯಲ್ಲಿರುವ ವಿಗ್ರಹ ಕರಾವಳಿ ಭಾಗದಲ್ಲಿ ಪೂಜಿಸಲಾಗುವ ಸುಬ್ರಹ್ಮಣ್ಯ ವಿಗ್ರಹಕ್ಕೆ ಹೋಲುತ್ತದೆ. ಪ್ರತಿಮಾ ಲಕ್ಷಣಗಳನ್ನು ಗಮನಿಸಿದಾಗ 8ನೇ ಶತಮಾನದ ಸುಬ್ರಹ್ಮಣ್ಯ ವಿಗ್ರಹಗಳು ಇದೇ ಮಾದರಿಯಲ್ಲಿರುವುದು ಅರಿವಿಗೆ ಬರುತ್ತೆ ಅಂತ ಕೆಲ ಇತಿಹಾಸಜ್ಞರು ಅಭಿಪ್ರಾಯಪಟ್ಟಿದ್ದೂ ಉಂಟು. ಬಲಗೈಯಲ್ಲಿ ದಂಡ, ಸೊಂಟದ ಮೇಲೆ ಎಡಗೈ ಇರಿಸಿದ ಭಂಗಿ ಹೆಚ್ಚಾಗಿ ಸುಬ್ರಹ್ಮಣ್ಯ ದೇವರನ್ನ ಹೋಲೋದ್ರಿಂದ ಮತ್ತು ಕಡಗೋಲು ಕೃಷ್ಣನ ವಿಗ್ರಹ ಇದೇ ಮಾದರಿಯಲ್ಲಿರೋದ್ರಿಂದ ಈ ವಾದಕ್ಕೆ ಮತ್ತಷ್ಟು ಪುಷ್ಟೀಕರಣ ಬಂದಿದೆ. ಇದನ್ನು ಕೆಲವು ಶಾಸ್ತ್ರಜ್ಞರು, ಮುಖ್ಯವಾಗಿ ಉಡುಪಿಯ ಪರಿಸರದಲ್ಲಿ ಬೆಳೆದ ಗುರುರಾಜ ಭಟ್ಟರು ಕೆಲವು ವರ್ಷಗಳ ಹಿಂದೆ ಅದು ಸ್ಕಂದನ ಮೂರ್ತಿ ಅನ್ನೋ ಪ್ರಚಾರಕ್ಕೆ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ದು ಅಲ್ಲ ಅಂತ ಅವರು ನಿರಾಕರಣೆ ಮಾಡಲಿಲ್ಲ. ಶಿಲ್ಪಕ್ಕೆ ಅನುಗುಣವಾಗಿ ಅದು ಸ್ಕಂದನ ಮೂರ್ತಿ ಆಗಿರಬೇಕು ಅನ್ನೋ ಅಭಿಪ್ರಾಯ ಗುರುರಾಜ ಭಟ್ಟರಿಂದ ಇತ್ತು. ಇದಕ್ಕೆ ಮೂಲ ಆಧಾರ ಆ ಕಡಗೋಲಿನ ತುದಿ ಕಾಲಕ್ರಮೇಣ ಸವೆದು ಹೋದ್ರಿಂದ ಅದು ಕಡಗೋಲು ಅಲ್ಲ, ಅದೊಂದು ಬರೇ ಕೋಲು, ದಂಡ, ಕೈಯಲ್ಲಿ ಹಿಡಿದಿರುವ ಹಗ್ಗ ಅಲ್ಲ, ಅದು ಹಾವು ಅನ್ನೋ ಕಲ್ಪನೆಯಿಂದ ಈ ಹಗ್ಗ ಮತ್ತು ಕೋಲು ಹಿಡಿದಿರೋದ್ರಿಂದ ಇದು ಸ್ಕಂದನ ಮೂರ್ತಿ ಅನ್ನೋ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಇನ್ನು ಉಡುಪಿಯ ಶ್ರೀಕೃಷ್ಣನಿಗೆ ಆಯಾ ವಿಶೇಷ ದಿನಗಳಲ್ಲಿ ವಿಶೇಷ ಅಲಂಕಾರವನ್ನು ಮಾಡಲಾಗುತ್ತೆ. ಸುಬ್ರಹ್ಮಣ್ಯನ ಅಲಂಕಾರವನ್ನೂ ಮಾಡಿದ್ದೇವೆ. ಬಹುಶಃ ಅದು ಇವರ ಸಂದೇಹಕ್ಕೆ ಕಾರಣ ಇರಬಹುದು ಅಂತಾರೆ ಉಡುಪಿಯ ಶಿರೂರು ಮಠದ ಲಕ್ಷ್ಮೀವರ ತೀರ್ಥರು. ಇವರೆಲ್ಲ ಸುಬ್ರಹ್ಮಣ್ಯ ಅಂತ ಏನೋ ಒಂದು ಶ್ರೀಕೃಷ್ಣನನ್ನು ವರ್ಣನೆ ಮಾಡ್ತಾರೆ. ಅದು ಶ್ರೀಕೃಷ್ಣನಿಗೆ ಇಲ್ಲಿ ಬಹಳಷ್ಟು ಅಲಂಕಾರಗಳನ್ನು ಇಲ್ಲಿ ನಾವು ಮಾಡ್ತೇವೆ. ಆವಾಗ ಸುಬ್ರಹ್ಮಣ್ಯನ ಅಲಂಕಾರವನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಕೆಲವರಿಗೆ ಇದು ಸುಬ್ರಹ್ಮಣ್ಯನಾಗಿ ಕಾಣಲಿಕ್ಕೂ ಸಾಧ್ಯತೆ ಇದೆ. ಇದರ ಜೊತೆಗೆ ಇಂತಹ ವಾದ ವಿವಾದಗಳು ಅನೇಕ ಶತಮಾನಗಳಿಂದ ಮಾಡಿಕೊಂಡು ಬಂದಿರುವ ಆರಾಧನೆ ಆಚರಣೆಗೆ ಧಕ್ಕೆ ಉಂಟು ಮಾಡುತ್ತೆ ಅನ್ನೋ ವಾದವು ಕೇಳಿ ಬರ್ತಾ ಇದೆ. ಮಾತ್ರವಲ್ಲ, ಶ್ರೀಕೃಷ್ಣ ಮತ್ತು ಸ್ಕಂದ ಅನ್ನೋ ವ್ಯತ್ಯಾಸ ಗಮನಿಸುವ ಬದಲು ಒಂದು ದೇವರಿಂದ ಇನ್ನೊಂದಕ್ಕಿರುವ ಸಾಮ್ಯತೆಯನ್ನ ಮೊದಲು ಮನದಟ್ಟು ಮಾಡಿಕೊಳ್ಬೇಕು ಅನ್ನೋದು ಅನೇಕರ ಅಭಿಪ್ರಾಯ. ಒಂದು ಪ್ರತಿಮೆಯ ಸಾಲಕ್ಷಣ್ಯ ಇನ್ನೊಂದು ಪ್ರತಿಮೆಗೂ ಕೂಡ ಇರುತ್ತೆ. ಚತುರ್ಭುಜ ಅಂದರೆ ಬೇಕಾಷ್ಟು ದೇವತೆಗಳಿಗೆ ಚತುರ್ಭುಜತ್ವ ಇರುತ್ತೆ, 4 ಭುಜ ಇರುತ್ತೆ. ಎಲ್ಲರೂ ಒಂದೇ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಸಾಮ್ಯತೆ ಇರ್ಬೋದು. ಸ್ಕಂದನ ಪ್ರತಿಮೆಗೂ ಈ ಕೃಷ್ಣನ ಪ್ರತಿಮೆಗೂ ಸಾಮ್ಯತೆ ಇರ್ಬೋದು. ಆದರೆ ಇದು ಸರ್ವಥಾ ಕೃಷ್ಣನ ಪ್ರತಿಮೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿವಾದವನ್ನು ಕೂಡ ಎಬ್ಬಿಸಲಿಕ್ಕೆ ಅವಕಾಶ ಇಲ್ಲ. ಮಾತ್ರವಲ್ಲ, ಶ್ರೀಕೃಷ್ಣನ ಇರುವಿಕೆಯನ್ನ ಪ್ರಶ್ನಿಸುವಂತಹ ಇಂತಹ ವಾದದಿಂದ ಮಧ್ವರು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದು ಸುಳ್ಳಾಗಲ್ಲ. ಇದಕ್ಕೆ ಕನಕದಾಸರ ಧ್ಯಾನ ಶ್ಲೋಕವೇ ಸಾಕ್ಷಿ ಅಂತ ಆಧ್ಯಾತ್ಮ ಚಿಂತಕರು ಹೇಳ್ತಾರೆ. ಆ ಮೂರ್ತಿಯ ಲಕ್ಷಣವನ್ನು ಧ್ಯಾನ ಶ್ಲೋಕದಲ್ಲಿ ಹೀಗೆ ಹೇಳಿಕೊಂಡು ಸಂಪ್ರದಾಯಬದ್ಧವಾಗಿ ಹೇಳಿಕೊಂಡು ಬರುವ ಕ್ರಮ ಇದೆ. ಕೃಷ್ಣಂ ಒಂದೇ ಮಂಥ ಪಾಶಧರಂ ದಿವ್ಯ ಅರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಅಂತ. ಕೃಷ್ಣನ ಕೈಯಲ್ಲಿ ಇವತ್ತಿಗೂ ಇರೋದು ಒಂದು ಕೈಯಲ್ಲಿ ಮಂಥ ಅಂದರೆ ಕಡಗೋಲು, ಇನ್ನೊಂದು ಕೈಯಲ್ಲಿ ಹಗ್ಗ, ತಲೆಯಲ್ಲಿ 3 ಜುಟ್ಟುಗಳು. ಇದು ಬಾಲಕೃಷ್ಣನ ರೂಪ. ಕೃಷ್ಣನ ತಾಯಿ ಯಶೋದೆ ತಾನು ಮೊಸರನ್ನು ಕಡಿತಾ ಇರುವಾಗ ಕೃಷ್ಣ ಬಂದು ಅವೆರಡನ್ನೂ ಬಾಲ ಚೇಷ್ಟೆಯಿಂದ ಕಿತ್ತುಕೊಂಡು ತನ್ನ ಕೈಯಲ್ಲಿ ಇಟ್ಕೊಂಡ, ತನ್ನನ್ನು ಮುದ್ದಿಸು ಅಂತ ಹೇಳಿಕೊಂಡ ಅನ್ನೋ ಸಂಕೇತವಾಗಿ ರುಕ್ಮಿಣಿಗೆ ಶ್ರೀಕೃಷ್ಣ ರಚಿಸಿಕೊಟ್ಟ, ವಿಶ್ವಕರ್ಮನ ಮೂಲಕ ರಚಿಸಿಕೊಟ್ಟ ಮೂರ್ತಿ ಆ ಶ್ರೀಕೃಷ್ಣನ ಮೂರ್ತಿ ಅಂತ ಪ್ರಸಿದ್ಧಿ ಇರೋದು.
ಅಷ್ಟೇ ಅಲ್ಲ, ವಾದದ ಮೂಲ ಇರೋದು ಕೃಷ್ಣನ ಮೂರ್ತಿ ನಿಂತ ಭಂಗಿ ಮತ್ತು ಮೂರ್ತಿ ಕೈಯಲ್ಲಿರುವ ಆಯುಧಗಳ ಆಧಾರದ ಮೇಲೆ. ಆದರೆ ಶಿರೂರು ಮಠದ ಶ್ರೀಗಳು ಈ ಕುರಿತಂತೆ ಹೇಳೋದು ಹೀಗೆ. ಇವರು ಶಿಲ್ಪಶಾಸ್ತ್ರ ಪ್ರಕಾರ ಇವರು ತಿಳ್ಕೊಂಡು ಮಾತಾಡಿದರೆ ಬಹಳ ಉತ್ತಮ ಅಂತ ಹೇಳಿ ನಾನು ಹೇಳ್ತೇನೆ. ಶಿಲ್ಪಶಾಸ್ತ್ರ ಪ್ರಕಾರ ಕೈಯಲ್ಲಿರುವಂತಹದ್ದು ಸುಬ್ರಹ್ಮಣ್ಯನ ಆಯುಧ ಈಟಿ, ತ್ರಿಶೂಲವಲ್ಲ. ತ್ರಿಶೂಲ ಅವನ ಅಪ್ಪನ ಆಯುಧ ಮತ್ತು ಅವನ ವಾಹನ ಮಯೂರ. ಮಯೂರ ವಾಹನ ಶ್ರೀಕೃಷ್ಣ ಒಟ್ಟಿಗಿರಬೇಕಿತ್ತು, ಅದೆಲ್ಲ ಇಲ್ಲ. ಇಲ್ಲಿರುವಂಥದ್ದು ಕೃಷ್ಣನ ಕೈಯಲ್ಲಿ ಕಡಗೋಲು, ಮತ್ತೊಂದು ಕೈಯಲ್ಲಿ ಹಗ್ಗ. ಶ್ರೀಕೃಷ್ಣನಲ್ಲ, ಅದು ಸುಬ್ರಹ್ಮಣ್ಯನೇ ಅನ್ನೋದಕ್ಕೆ ಮೂಲ ಆಧಾರವಾಗಿರುವ ಆಗಮ ಶಾಸ್ತ್ರ ಇಲ್ಲಿ ಅಪ್ರಸ್ತುತ ಅಂತಾರೆ ಶಿರೂರು ಶ್ರೀಗಳು. ಇಂತಹ ಒಂದು ಪ್ರಶ್ನೆಗಳು ಬಂದಾಗ ನಮಗೆ ಕಾಣ್ತಾ ಇದೆ, ಕನಕದಾಸರಿಗೆ ಒಲಿದಿದ್ದು ಕೃಷ್ಣನೋ ಸುಬ್ರಹ್ಮಣ್ಯನು ಅಂತ ಹೇಳಿ. ಸುಬ್ರಹ್ಮಣ್ಯನನ್ನು ಕನಕದಾಸರು ವರ್ಣಿಸಿದ್ದಾರ? ಸಾಧ್ಯವೇ ಇಲ್ಲ. ಮತ್ತೆ ನಾನು ಮಾಧ್ಯಮದಲ್ಲಿ ಕೇಳ್ತಾ ಇದ್ದೆ, ಆಗಮಶಾಸ್ತ್ರ ಅಂತ ಇಲ್ಲಿ ಇವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಆಗಮಶಾಸ್ತ್ರ ಅಲ್ಲ, ಶ್ರೀಕೃಷ್ಣ ಮಠ. ಕೃಷ್ಣ ದೇವಸ್ಥಾನವಲ್ಲ, ಇದು ಶ್ರೀಕೃಷ್ಣ ಮಠ. ಇಲ್ಲಿ ಇರುವಂತಹದ್ದು ತಂತ್ರಸಾರ ಸಂಪ್ರದಾಯ. ಏನೇ ಹೇಳಿ, ಮತ್ತೆ ಮತ್ತೆ ವಿವಾದದ ಸುಳಿ ಶ್ರೀಕೃಷ್ಣ ಭಗವಂತನ ಸುತ್ತಲೂ ಸುತ್ತುತ್ತಿದೆ. ಆದರೆ ಎಲ್ಲ ವಾದ ವಿವಾದಗಳಿಗೂ ಕೃಷ್ಣನ ಮೌನವೇ ಉತ್ತರವೇ. ಕಡಗೋಲು ಶ್ರೀಕೃಷ್ಣನ ಇರುವಿಕೆಯನ್ನೇ ಪ್ರಶ್ನಿಸೋ ಈ ವಿವಾದದ ಜೊತೆಗೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಅಂಟಿಕೊಂಡು ಸುದ್ದಿಯಾದ ವಿವಾದಗಳು ಒಂದೆರಡಲ್ಲ. ಶತಶತಮಾನಗಳಿಂದಲೂ ಒಂದಲ್ಲ ಒಂದು ವಿವಾದ ಮಠದ ಅಂಗಳದಲ್ಲಿ ಕಂಡು ಬಂದಿದೆ.